ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಕುರ್ಚಿಗಾಗಿ ಗುದ್ದಾಟ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ. ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹರಸಾಹಸ. ಇರೋ ಸ್ಥಾನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಹರಸಾಹಸ ಮಾಡ್ತಾ ಇದ್ದಾರೆ. ಇತ್ತ ವಿರೋಧಿ ಬಣ ಮಾತ್ರ ಬದಲಾವಣೆ ಆಗ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈ ಗುಸುಗುಸು ಪಿಸುಪಿಸು ಬದಲಾವಣೆಗೆ ಬೀಳತ್ತಾ ಬ್ರೇಕ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಬದಲಾವಣೆ ಆಗಬೇಕು ಅನ್ನೋ ಪಟ್ಟು. ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಒಂದು ಕಡೆ ಸಾಹಸ, ಖರ್ಗೆ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ಆಗತ್ತಂತೆ ವಿಚಾರದಲ್ಲಿ. ಆಕಾಂಕ್ಷಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ, ಆಗಲೇಬೇಕು ಅಂತ ಹೇಳಿ. ಇತ್ತ ನಾಳೆ ಕಾರ್ಯಕಾರಿಣಿ, ರಾಷ್ಟ್ರೀಯ ಕಾರ್ಯಕಾರಿಣಿ ಇದೆ. ಸೊ ಅದರಲ್ಲಿ ಎಲ್ಲೋ ಒಂದು ಗ್ರೀನ್ ಸಿಗ್ನಲ್ ಸಿಗಬಹುದಾ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಬದಲಾವಣೆ ವಿಚಾರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಲೇಬೇಕು ಅನ್ನೋ ವಿಚಾರ ಬಹಳಷ್ಟು ಚರ್ಚೆಯಲ್ಲಂತೂ ಇದೆ. ಗುಸು 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 ನಾನು ನೀನು ಅವರ ನೀವ ಅನ್ನೋದಕ್ಕೆ ತೆರೆ ಬೀಳತ್ತಾ. ನಾಳೆ ನಡೆಯುತ್ತೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ. ಸಬರಮತಿ ದಡದಲ್ಲಿ ನಡೆಯುವಂತಹ ಸಭೆ. ರಾಜ್ಯದಿಂದ ಸಿಎಂ ಡಿಸಿಎಂ ಇಬ್ರು ಕೂಡ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಉಪಸ್ಥಿತರಿರ್ತಾರಂತೆ. ಸೊ ಅಲ್ಲೇ ಹೊಸ ಅಧ್ಯಕ್ಷರ ಹೆಸರನ್ನ ಸೂಚನೆ ಮಾಡುತ್ತಾ ಹೈಕಮಾಂಡ್. ಬಹಳಷ್ಟು ಕುತೂಹಲ ಇದೆ ನಾಳೆ ನಡೆಯುವ ಸಭೆ ಮೇಲೆ. ದೇಶದ 2,000ಕ್ಕೂ ಹೆಚ್ಚು ಪ್ರಮುಖ ನಾಯಕರು ಕೂಡ ಕಾರ್ಯಕಾರಿಣಿಯಲ್ಲಿ ಉಪಸ್ಥಿತರಿರ್ತಾರೆ. ಮತ್ತೆ ಎಐಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಚರ್ಚೆ ಕೂಡ ನಡೆಯುತ್ತೆ. ಇತ್ತ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ವಿರೋಧ ಬಣ, ಅಂದ್ರೆ ಈಗ ಏನು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡವರು ಪಟ್ಟು ಹಿಡಿದಿದ್ದಾರೆ. ಸೊ ಹಾಗಾಗಿ ಓಕೆ ಅನ್ನತ್ತಾ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇರ್ತಾರೆ, ಅವ್ರ ನೇತೃತ್ವದಲ್ಲಿ ಚರ್ಚೆ ಆಗತ್ತೆ. ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಇಲ್ಲಿ 5 ವರ್ಷ ಪೂರೈಕೆ ಕೂಡ ಆಗಿ ಹೋಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಸೊ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಖಂಡ್ರೆ ಮುನ್ನೆಲೆಯಲ್ಲಿದ್ದಾರೆ. ಅದರಲ್ಲೂ ಸಮುದಾಯವಾರು ಈ ಬಾರಿ ಲಿಂಗಾಯತ ಅಥವಾ ಹಿಂದುಳಿದ ಯಾರೆಲ್ಲರೂ ಒಬ್ಬರನ್ನ ಮಾಡಬೇಕು ಅನ್ನುವಂಥ ಪಟ್ಟು ಕೂಡ ಜೋರಾಗೇ ಇದೆ. ಸೊ ಹಾಗಾಗಿ ಯಾರ ಹೆಸರನ್ನ ಫೈನಲ್ ಮಾಡ್ತಾರೆ, ಈ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬೀಳತ್ತಾ ಏನು ಅನ್ನೋದು ಸದ್ಯ ಕುತೂಹಲ. ಕೊನೆಗೂ ಬೀಳತ್ತಾ ಕುತೂಹಲಗಳಿಗೆ ಬ್ರೇಕ್. ಏನಾಗಬಹುದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ? ನಾಳೆ ನಾಡಿದ್ದು 2 ದಿನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಕಾರ್ಯಕಾರಿಣಿ ಮೇಲೆ ಸಾಕಷ್ಟು ಕುತೂಹಲ ಅಂತೂ ಇದೆ. ಏನಾಗತ್ತೆ ಕಾರ್ಯಕಾರಿಣಿಯಲ್ಲಿ ಅಂತ ಹೇಳಿ.
ಹೊಸ ಅಧ್ಯಕ್ಷರ ಹೆಸರು ಸೂಚನೆ ಮಾಡುತ್ತಾ ಹೈಕಮಾಂಡ್ ನಾಳೆವರೆಗೂ ಕಾದು ನೋಡಬೇಕು. ನಾಳೆ ನಡೆಯುವ ಕಾರ್ಯಕಾರಿಣಿ, ನಾಳೆ ನಾಡಿದ್ದು 2 ದಿನ ಇರುತ್ತೆ ರಾಷ್ಟ್ರೀಯ ಕಾರ್ಯಕಾರಿಣಿ.